ಅದೇ ಮಾನನಷ್ಟ ಮೊಕದ್ದಮೆ ಹಾಕಿ ಮೊದಲನೇದು ಮೊಕದ್ದಮೆ ಹಾಕೋದು ಬೇಕಾಗೈತೆ. ನನಗೂ ಅದನ್ನು ಎದುರಿಸುವಷ್ಟು ಶಕ್ತಿನೂ ಐತಿ. ಮಾನನಷ್ಟ ಮೊಕದ್ದಮೆ ಮೊದಲ ಹಾಕ್ರಿ ಅಂತ ಒತ್ತಾಯ ಮಾಡ್ತೀನಿ. ನಾನು ಸದಸ್ಯನಾದರೆ ನಿಮಗೇನು ಹೊಟ್ಟೆವ್ರಿ? ನನಗೇನು ಹೊಟ್ಟೆವ್ರಿ ಇಲ್ಲ. ಜಾಮದಾರ್ ಅವರು BTDAದ ಬಯಲಾ ಮಾಡಿದಾಗ MLC ಇರಲೇ ಇಲ್ಲ. ಅಪೇಕ್ಷಿತರು ಇವರು BTDA ಅಧ್ಯಕ್ಷರಿದ್ದರು, ನಾನು ಇದ್ದೆ, ಭಾಳ ಜನ ಇದ್ದರು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ವಿಧಾನ ಪರಿಷತ್ತಿನ ಅನೇಕ ಸದಸ್ಯರು ಮಂತ್ರಿಗಳಾಗಿ, ಹಿರಿಯರು ಮಂತ್ರಿಗಳಾಗಿ ಕೆಲಸ ಮಾಡಿದವ್ರಿಗೂ ಆ BTDA ಕಮಿಟಿಯೊಳಗೆ ಸೇರಿಸೋದು ಆಗಲಿಲ್ಲಲ್ಲ. ಈ ಜಂಪಿಂಗ್ ಸ್ಟಾರ್ ಎಷ್ಟು ಲಗು ಸೇರಿಸ್ಕೊಂಡು ಬಂದಾನ. ಇದು ಹೊಂದಾಣಿಕೆಯ ಮೊದಲನೇ ಭಾಗ. ನನಗೇನು ಹೊಟ್ಟೆವ್ರಿ ಇಲ್ಲ. ಇಂಥವ್ರು 10 ಮಂದಿ ಬಂದರೂ ಎದುರಿಸೋ ಶಕ್ತಿ ಐತೆ ನನಗೆ. ಒಬ್ಬ ಏನು ಮಾಡೋ ನನಗಲ್ಲಿ. ಎರಡನೇದ್ದು ಹಿಟ್ಟನ್ನು ರನ್ ಗಿರಾಕಿ ಅಂತ. ನಾ ಯಾವತ್ತೂ ಹಿಟ್ಟನೂ ಇಲ್ಲ, ರನ್ನೂ ಇಲ್ಲ, ಓಡಿ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಇದ ಊರಾಗ ಎಲ್ಲರಿಗಿಂತ ಹೆಚ್ಚು ನಾ ಊರಾಗ ಸಿಗುವಂಥ ವ್ಯಕ್ತಿ ನಾನು. ಯಾರು ಇದನ್ನ ಯಾವ ಮಂತ್ರಿಗಳ ಆಫೀಸ್ನಾಗ ಕುಂತು ಅವರ ಮಂತ್ರಿಗಳ ಹೆಸರು ಯಾರು ಹೇಳ್ತಾರ? ಅವ್ರ ಮಂತ್ರಿಗಳ ಆಫೀಸು ಅಥವಾ ಅಲ್ಲಿ ಹೇಳಿದವ್ರ ಹೆಸರು ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಮುಂದೆ ನಮಗೆ ಅನೇಕ ವಿಷಯಗಳು ಮಾಹಿತಿ ಬರ್ತಿರ್ತಾವೆ, ಅದನ್ನು ಕಟ್ ಮಾಡ್ಕೊಡಂಗಾಗತ್ತೆ. ನಾನು ಮೊನ್ನೆನೇ ಹೇಳಿದ್ದೆ ನಿಮ್ಗೆ, ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ ಅಂತ ಹೇಳಿ. ನಾನು ಇವನ ಹಿಟ್ ಆ್ಯಂಡ್ ರನ್ ಗಿರಾಕಿ ನಾ ಅಲ್ಲ. ಅಂದ್ರೆ ಹೆತ್ತ ತಾಯಿ ಇದ್ದಂಗಂತ ಹೆತ್ತ ತಾಯಿಗೆ ದ್ರೋಹ ಬಗೆದವ್ರು ಯಾರು? ದ್ರೋಹ ಬಗೆದವ್ರು ಹಾಳಾಗಿ ಹೋಗ್ತಾರ. ಆದ್ರೆ ಇವಂಗಂತೂ ಪಕ್ಷ ಎಂದು ಹೆತ್ತ ತಾಯಿ ಅಂತ ತಿಳ್ಕೊಂಡೇ ಇಲ್ಲ. ಯಾಕಂದ್ರೆ ಜಂಪಿಂಗ್ ಸ್ಟಾರ್ ಅಂತಾರೆ. ಇವಂಗೆಲ್ಲ ಪಕ್ಷ ಮುಗಿಸೇ ಬಂದಾನ. JDS, ಆಮೇಲೆ ಕಾಂಗ್ರೆಸ್ಸು ಮತ್ತು ಪಕ್ಷದ ಹೈಕಮಾಂಡ್ ಇವ್ರಿಗೆ ಗೊತ್ತಿರೋದು. ನಾ ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿ ಇರ್ಬೋದು, ಗೊತ್ತಿದ್ರೆ ಹೋಗಿ ಹೇಳು ನನಗೆ. ಒಡಕಿನ ಸಂಸ್ಕೃತಿಗೆ ತಿಲಾಂಜಲಿ ಇಡಿ. ಒಡಕಿವನ ಮಾಡವ. ಇವತ್ತಿಗೂ ಒಬ್ಬ ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರು ಅವನ ಹತ್ರ ಹೋಗೋದಿಲ್ಲ. ನಿಮ್ಗೆ ಗೊತ್ತಿರಲಿ, ಪ್ರೆಸ್ಸಿನವ್ರು. ಮೊನ್ನೆ ಮೈಸೂರಿಗೆ ಹೋಗಿದ್ದು ಒಂದು ವಿಡಿಯೋ ನಿಮಗೆ ಕಳಿಸ್ತೀನಿ ನೋಡ್ರಿ. ಪಾರ್ಟಿಯಿಂದ ಯಾರನ್ನ ಹೊರಗೆ ಹಾಕಾರ ಅವ್ರನ್ನ 4 ಮಂದಿ ಕರ್ಕೊಂಡು ಹೋಗ್ಕ. ನಾವು ಪಾರ್ಟಿ ಒಳಗಿದ್ದವ್ರು ಯಾರೂ ಇಲ್ಲ. ಪಾರ್ಟಿ ಒಳಗಿದ್ದವ್ರನ್ನ ಕರ್ಕೊಂಡು ಹೋಗ್ಯಾನ ತೋರ್ಸನ್ರಿ. ಶಿರೂರಿನ ನಮ್ಮ ಪಕ್ಷದ ಕಾರ್ಯಕರ್ತ ಗಿರಿಜಾ ಅನ್ನೋರು ನಮ್ಮ ಪಕ್ಷದೊಳಗಿದ್ರು. ಅವ್ರೊಬ್ಬರು ನಾನು ನೋಡಿದೆ. ಉಳಿದ ಎಲ್ಲ ಗಿರಾಕಿಗಳು ಪಾರ್ಟಿ ವಿರುದ್ಧ ಮತ್ತು ಪಾರ್ಟಿಯಿಂದ ಹೊರಗೆ ಹಾಕಿಸ್ಕೊಂಡು ಗಿರಾಕಿ ಕರ್ಕೊಂಡು ಹೋಗ್ತಾನೆ. ಪಾರ್ಟಿ ಒಳಗಿದ್ದವ್ರು ಒಬ್ಬರು ಇಲ್ಲ. ಇವನ ಮಾಡಕ್ ಮಾಡವ. ಈಗ 15 ವರ್ಷ 16 ವರ್ಷ ಪಾರ್ಟಿ ಆರಾಮಿತ್ತು. ಇವ ಎಂದ್ ಬಂದಾನ ಇದು ಮತ್ತೆ ಚಾಲು ಆಯ್ತು. ಪಕ್ಷ ಕಟ್ಟಿನಿ, ಕಾರ್ಯಕರ್ತರಂದ್ರೆ ದೇವರು ಅಂತ ಹೇಳೋ ಮನುಷ್ಯ ಇವ. ಎಲ್ಲಿ ಪಕ್ಷ ಕಟ್ಟೇನಂತ? ಪಕ್ಷ ಎಲ್ಲಿ ಕಟ್ಟಾನ? ಪಕ್ಷ ಹಾಳು ಮಾಡ್ದ ಇವ. ಕಾರ್ಯಕರ್ತರಿಗೆ ದ್ರೋಹ ಬಗೆಯುವುದು ಪಾಪದ ಕೆಲಸ ಅಂತ. ಮತ್ತು ಪಾರ್ಟಿನೇ ಬಿಟ್ಟು ಹೋಗಿದ್ದೆಲ್ಲ ಕಾರ್ಯಕರ್ತರಿಗೆ ದ್ರೋಹ ಬಗೆದು. 2018ರಾಗ BJPಗೆ ಬರ್ಬೇಕಾದ್ರೆ ಕೊನೆ ಗಳಿಗೆಯವರೆಗೂ ಕಾಂಗ್ರೆಸ್ನ ಟಿಕೆಟಿಗೆ ಪ್ರಯತ್ನ ಮಾಡಿ, MLA ಟಿಕೆಟಿಗೆ ಪ್ರಯತ್ನ ಮಾಡಿ, ದಿಲ್ಲಿ ಎಲ್ಲ ಅಡ್ಡಾಡಿ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿ, ಯಾವುದೋ ಸಾಲಾರ್ದಕ್ಕೆ ಅಲ್ಲಿ ಟಿಕೆಟ್ ಸಿಗಲಾರ್ದಕ್ಕೆ ಇಲ್ಲೇ ಬಂದ್ ಗಿರಾಕಿ. BJP ಏನ್ ಭಾರಿ ಪ್ರೀತಿ ವಿಶ್ವಾಸ ಇದರಿಂದ ಏನು ಬಂದು ಗಿರಾಕಿ ಅಲ್ಲ. ಅಲ್ಲಿ ಟಿಕೆಟ್ ಸಿಗಲಿಲ್ಲ. ಸಾಕಷ್ಟು ಡೆಲ್ಲಿ, ಬೆಂಗಳೂರು ಮತ್ತೆ ಎಲ್ಲೆಲ್ಲೇ ಯಾವ್ಯಾವ ಥರ ಇನ್ಫ್ಲುಯೆನ್ಸ್ ಮಾಡಬೇಕು ಮಾಡಿದರೂ ಕೂಡ ಟಿಕೆಟ್ ಸಿಗಲಿಲ್ಲ. ಆ ಹೊತ್ನಾಗ ಇಲ್ಲಿ ಬಂದು ಸೇರ್ಕೊಂಡಂತ ಗಿರಾಕಿ. ಅದಕ್ಕೆ ಪಕ್ಷಕ್ಕೆ ಏನು ಮಾಡಿಲ್ಲ ಈ ಮನುಷ್ಯ. ಸುಮ್ಮನೆ ನಾ ಪಕ್ಷ ಕಟ್ಟೀನಿ. ಅಸ್ಲಂ ಬಾಬಾನಂತ ವ್ಯಕ್ತಿ ಇಡೀ ಬಾಗಲಕೋಟಿನ ಸುಲಿದ, ಜನಗಳನ್ನು ಸುಲಿದ. ಇವ 2 ಸಾರಿ MLA ಇದ್ದ, ಒಂದಿನ ಧ್ವನಿ ಎತ್ತಿಲ್ಲ ಅವನ ಜೊತೆಗೆ. ಅವನ ವಿರುದ್ಧ, ಅಸ್ಲಾಂ ಬಾಬಾನ ವಿರುದ್ಧ ಏನು ಹೊಂದಾಣಿಕೆ ಇತ್ತು ಗೊತ್ತಿಲ್ಲ ನನಗೆ. ಮತ್ತವ ರಾಮ್ ಪುರೋಹಿತ, ಅವನು ಅವ್ರ ದೋಸ್ತ ನನ್ನ ಹತ್ರ ಬಂದಿದ್ದ ಶಿವಾನಂದ ಜಿನ್ಯಾಗ. ನಾ ಇವನ್ನ ಹೊರಗೆ ಹಾಕ್ಬೇಕಂತ ಮಾಡಿದಾಗ, ನಿಮಗೆ ತಿಂಗಳಿಗೆ 6 ಲಕ್ಷ ರೂಪಾಯಿ ಕೊಡಿಸ್ತೀನಿ, ನೀವು ಅವನು ಉಸಾಬರಿ ಬಿಟ್ಟು ಬಿಡ್ರಿ ಅಂತ ಹೇಳ್ದ ನನಗೆ ರಾಮ್ ಪುರೋಹಿತ್. ಆದರೂ ಅದನ್ನು ಬಿಟ್ಟು ಅವನು ಹೊರಗೆ ಹಾಕೋ ಕೆಲಸನ ಮಾಡಿದೆ. ಮತ್ತು ಇವ್ರು ಸುಮ್ ಕುಂತರು ಅಂದ್ರೆ ಇದರ ಉದ್ದೇಶ ಏನು?
ಸಸ್ಸು ನಾ ಸ್ವಯಂ ಸೇವಕ ಅಂತ ಹೇಳ್ಕೊಂತ ಅಡ್ಡಾಡ್ತಾನ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಈ ಕಡೆ ಬಸವೇಶ್ವರ ಮೂರ್ತಿ ಕುಂದ್ರಸಾಕ ಕಟ್ಟಿದ್ರ ನಶಿನಾಗ ಆರಕ್ಕ ಅವನ ಯಾರ ಜೋಡಿ ಕೂಡ್ಕೊಂಡು ಹೋಗಿ 6 ಗಂಟೆಕನ್ನ ಪೊಲೀಸರಿಗೆ ತಿಳಿಸಿ ಅದನ್ನು ಕುಂದಿರಿಸಲಾರ್ದಂಗ ನೋಡ್ಕೊಂಡು ಗಿರಾಕಿ ನೀನು ಹಿಂದುತ್ವದ ಬಗ್ಗೆ RSS ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ನಿನಗೆ. ಯಾವ ವರಿಷ್ಠರ ಮುಂದೆ ಹೇಳ್ತೀವಿ ಹೇಳಿ, ನಾನು ಕರೆಸಲಿ ಅವರು ನಿನ್ನ ಇನ್ನೂ ಭಾಳ ಅದಾವ, ನಿನ್ನ ಬಂಡವಾಳನ ಬಿಚ್ಚಿಡ್ತೀನಿ ನನ್ನ ತಂಟೆಗೆ ಬಂದ್ರ. ಇದನ್ನ ಪಕ್ಷದ ವ್ಯವಸ್ಥೆ ಒಳಗೆ ಮೊದಲು ಹೆಂಗೆ ನಡ್ಕೋಬೇಕು ಅನ್ನೋದನ್ನ ಕಲಿ, ಆಮೇಲೆ ಮಂದಿಗೆ ಉಪದೇಶ ಮಾಡು. ಹಾಡು ಹಾಗಲ್ಲ, ನೀನು ನನ್ನ ಚುನಾವಣೆಯೊಳಗೆ ವಿರುದ್ಧ ಮಾಡಿ ನಿನ್ನ 4 ಮಂದಿ ಹಿಂಬಾಲಕರನ್ನ ವಿರುದ್ಧ ಮಾಡಕ್ ಹಚ್ಚಿ ಫೋಟೋ ಅದಾವು, ವಿಡಿಯೋ ಅದಾವು, ಎಲ್ಲ ಕೊಟ್ಟಿವಿ. ಮತ್ತೇನು ಜಸ್ಟಿಫಿಕೇಶನ್ ಏನ್ ಮಾಡ್ಕೊಂತಿ, ಸಮರ್ಥನೆ ಏನ್ ಮಾಡ್ಕೊಂತೀನಿ? ನಿನಗೆ ನಾಚಿಗೆ ಬರ್ಬೇಕು ನೀ ಸಮರ್ಥನೆ ಮಾಡ್ಕೊಳಕ್ ಹೇಳಿದೆ ಅಂದ್ರ. ನೀ ಹಿಟ್ ಅಂಡ್ ರನ್ ಗಿರಾಕಿ. ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಏನು ಸಂಬಂಧ ಇಲ್ಲ. ನೀನು 100 ಬರುದು ಈ ತುಳಸಿಗೇರಿ ಬೀಳಿಗೆಗೆ. ಈ ಕ್ಷೇತ್ರದಾಗ ಏನು ಕಾರವಾರ ಮಾಡೋದು ಬಂದ್ ಮಾಡು, ಮಾನನಷ್ಟ ಮುಕದ್ದಮೆ ಹಾಕು, ಯಾಕೆ ಕೋರ್ಟ್ನಾಗ ಹಾಕ್ತೀಯ? ಹಾಕಿ ಬಂದು ಮಾತಾಡ ನನ್ನ ಜೋಡಿ.